MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮೈಸೂರಿನಲ್ಲಿ ಹಾಡಹಗಲೇ ಆಭರಣದ ಅಂಗಡಿಗೆ ದರೋಡೆ. ಬೆಂಗಳೂರಿನಲ್ಲಿ ಹೊಸ ವರ್ಷದ ಹೊಸ್ತಿಲಲ್ಲಿ 55 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್. ಮಹಿಳೆಯ ಮಾಂಗಲ್ಯ ಸರ ಎಗರಿಸಿದ್ದ ಕದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇದೆಲ್ಲ ಸುದ್ದಿ ನೋಡೋಣ ಅಪರಾಧ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಹಾಡಹಗಲೇ ದರೋಡೆ ಮಾಡಲಾಗಿದೆ. ಸ್ಕೈ ಆಭರಣ ಮಳಿಗೆಗೆ ನುಗ್ಗಿ ಹಣ ಹಾಗೂ ಚಿನ್ನಾಭರಣ ದೋಚಲಾಗಿದೆ. 5ಕ್ಕೂ ಹೆಚ್ಚು ದುಷ್ಕರ್ಮಿಗಳ ಗುಂಪು ಕೃತ್ಯ ಎಸಗಿ ಪರಾರಿಯಾಗಿದೆ. ಆಭರಣ ಮಳಿಗೆಯಲ್ಲಿ ಫೈರಿಂಗ್ ಮಾಡಿ ಬೆದರಿಸಿ ಚಿನ್ನಾಭರಣ ಲೂಟಿ ಮಾಡಲಾಗಿದೆ. ಖದೀಮರ ಅಟ್ಟಹಾಸ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದರೋಡೆಕೋರರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಹುಣಸೂರಿನ ಸ್ಕೈ ಆಭರಣ ಮಳಿಗೆಗೆ ಲಗ್ಗೆ ಇಟ್ಟಿದ್ದ 5 ಖದೀಮರು ಕೇವಲ 5 ನಿಮಿಷದಲ್ಲಿ ಚಿನ್ನಾಭರಣ ದೋಚಿ ಕಾಲ್ಕಿತ್ತಿದ್ದಾರೆ. ಸಿಸಿಟಿವಿಯಲ್ಲಿ ದರೋಡೆಕೋರರ ದೃಶ್ಯ ಸರಿಯಾಗಿದೆ. ಸ್ಕೈ ಗೋಲ್ಡ್ ಮತ್ತು ಡೈಮಂಡ್ ಶಾಪ್ಗೆ ಗನ್ ಹಿಡಿದು ಎಂಟ್ರಿ ಕೊಟ್ಟಿದ್ದ ಖದೀಮರು ಕೇವಲ 5 ನಿಮಿಷದಲ್ಲಿ ಚಿನ್ನಾಭರಣ ದೋಚಿಸಿದ್ದಾರೆ. ಗೋಲ್ಡ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗೆ ಗನ್ ಪಾಯಿಂಟ್ ಇಟ್ಟು ಬೆದರಿಸಿದ್ದಾರೆ. ಚಿನ್ನದ ಸರಗಳನ್ನ ಬ್ಯಾಗ್ಗೆ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಚಿನ್ನಾಭರಣದ ಅಂಗಡಿ ಸಿಬ್ಬಂದಿಗೆ ಗನ್ ತೋರಿಸಿ 5 ದರೋಡೆ ಮಾಡಿದ್ದಾರೆ ಅಂತ ಮೈಸೂರಿನಲ್ಲಿ TV9ಗೆ SP ವಿಷ್ಣುವರ್ಧನ್ ಹೇಳಿದ್ದಾರೆ. ಎಷ್ಟು ಚಿನ್ನ ದರೋಡೆ ಆಗಿದೆ ಅಂತ ಮಾಹಿತಿ ಇಲ್ಲ. ಸದ್ಯ ಮೈಸೂರು ಜಿಲ್ಲೆಯಲ್ಲಿ 14 ಚೆಕ್ ಪೋಸ್ಟ್ ಇದೆ. ಎಲ್ಲಾ ಕಡೆಗೂ ಸಿಬ್ಬಂದಿಗೆ ಅಲರ್ಟ್ ಮಾಡಲಾಗಿದೆ. ಮ್ಯಾನೇಜರ್ ಸಿಬ್ಬಂದಿ ತನಿಖೆಯು ನಡೆಯುತ್ತಿದೆ. 5 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 5 ತಂಡ ರಚಿಸಲಾಗಿದೆ ಅಂತ SP ಹೇಳಿದ್ದಾರೆ. ಹೋಗಬೇಕಾದ್ರೆ 2 ಟೂ ವೀಲರ್ನಲ್ಲಿ ಹೋದ್ರು ಅಂತ ಅಲ್ಲಿಂದ ಸ್ಥಳೀಯ ಎಂಪ್ಲಾಯೀಸ್ ತಿಳಿಸ್ತಾರೆ. ಈ ನಿಟ್ಟಿನಲ್ಲಿ ಒಂದು 5 ಟೀಮ್ಗಳನ್ನ ರಚನೆ ಮಾಡಿದ್ದೀರಿ. 5 ಟೀಮ್ಗಳಿಗೂ ಬೇರೆ ಬೇರೆ ಕೆಲಸಗಳನ್ನು ಹೋಯ್ತು. ಆಗಲೇ ಅವರು ಫೀಲ್ಡಲ್ಲಿ ಇದ್ದಾರೆ. ಅಲ್ಲಿ CCTVಗಳನ್ನ ಚೆಕ್ ಮಾಡ್ತಾಯಿದ್ದೀರಿ. ಸ್ಥಳದಲ್ಲಿ ಇವಾಗ FSL ಹಾಗೂ ನಮ್ಮ ಫಿಂಗರ್ ಪ್ರಿಂಟರ್ ಅವರು ಕೆಲಸ ಮಾಡ್ತಾರೆ. ಹೊಸ ವರ್ಷದ ಹೊಸ್ತಿಲಿನಲ್ಲಿ ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಬೆಂಗಳೂರು ನ್ಯೂ ಇಯರ್ಗೆ ಸಜ್ಜಾಗ್ತಿದೆ. MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ ಸೇರಿ ಪ್ರತಿಷ್ಠಿತ ಏರಿಯಾಗಳಲ್ಲಿ ಕುಣಿದು ಕುಪ್ಪಳಿಸಲು ಎಲ್ಲರೂ ಸಜ್ಜಾಗಿದ್ದಾರೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿರೋ ಹೊತ್ತಲ್ಲಿ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ. ಮಹಾರಾಷ್ಟ್ರ ಪೊಲೀಸರು ಬರೋಬ್ಬರಿ 55 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ MD ಸಿಂಥೆಟಿಕ್ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಹೊಸ ವರ್ಷಾಚರಣೆ ಹೊತ್ತಲ್ಲಿ ಬೆಂಗಳೂರಿನಲ್ಲಿ ದಾಳಿ ನಡೆಸಿರೋ ಮಹಾರಾಷ್ಟ್ರದ ANTF 3 ಡ್ರಗ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 55 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಬೆಚ್ಚಿ ಬೀಳುವ ವಿಚಾರ ಅಂದ್ರೆ ದಾಳಿ ನಡೆಸಿರೋದು ಡ್ರಗ್ಸ್ ಮಾರಾಟ ಮಾಡ್ತಿದ್ದಾಗಲ್ಲ, ಡ್ರಗ್ಸ್ ಸಂಗ್ರಹಿಸಿಟ್ಟಿರೋ ಜಾಗದ ಮೇಲಲ್ಲ. ಬೆಂಗಳೂರಿನಲ್ಲಿ ಡ್ರಗ್ಸ್ ತಯಾರು ಮಾಡ್ತಿದ್ದ 3 ಫ್ಯಾಕ್ಟರಿಗಳ ಮೇಲೆ ದಾಳಿ ಮಾಡಿ ಬಿಸಿ ಮುಟ್ಟಿಸಲಾಗಿದೆ. ಬಾಗಲೂರಿನ ಸ್ಪಂದನ ಲೇಔಟ್ನಲ್ಲಿರೋ ಗೋಡೌನ್ ಡ್ರಗ್ಸ್ ತಯಾರಿಕೆಗೆ ಬೇಕಾದ ರಾಸಾಯನಿಕ ವಸ್ತುಗಳನ್ನ ಸಂಗ್ರಹಿಸಿಟ್ಟಿದ್ರು. ಅದ್ಯಾವಾಗ ಬಾಗಲೂರಿನಲ್ಲಿ ಪ್ಲಾನ್ ಫ್ಲಾಪ್ ಆಯ್ತು, ಡ್ರಗ್ಸ್ ತಯಾರಿಸೋ ಗ್ಯಾಂಗ್ ಕೊತ್ತನೂರಿಗೆ ಶಿಫ್ಟ್ ಆಗಿತ್ತು. NG ಗುಲ್ಲಹಳ್ಳಿಯ ಪ್ರದೇಶದಲ್ಲಿ ಡ್ರಗ್ಸ್ ತಯಾರಿ ಮಾಡಿತ್ತು. ಸೂರಜ್ ಯಾದವ್, ಮಲ್ಖನ್ ರಾಮ್ಲಾಲ್ ಬಿಷ್ಣೋಯ್, ಅಬ್ದುಲ್ ಖಾದರ್ ಶೇಖ್, ಪ್ರಶಾಂತ್ ಪಾಟೀಲ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊತ್ತನೂರಿನಲ್ಲಿ ತಯಾರಾದ ಮಾದಕ ವಸ್ತುವನ್ನ ಅವಲಹಳ್ಳಿ ಬಳಿ ಇರೋ ಯರಪ್ಪನಹಳ್ಳಿಯಲ್ಲಿರೋ ಮನೆಯೊಂದರಲ್ಲಿ ಸಂಗ್ರಹಿಸಿಟ್ಟಿದ್ರು. 3 ಫ್ಯಾಕ್ಟರಿಗಳ ಮೇಲೆ ಮಹಾರಾಷ್ಟ್ರದ ANTF ದಾಳಿ ಮಾಡಿತ್ತು. ಬರೋಬ್ಬರಿ 55 ಕೋಟಿ ರೂಪಾಯಿ 88 ಲಕ್ಷ ರೂಪಾಯಿ ಮೌಲ್ಯದ MD ಸಿಂಥೆಟಿಕ್ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ. 4.1 ಕೆಜಿ ಘನ MD, 17 ಕೆಜಿ ದ್ರವ MD ಸೀಸ್ ಮಾಡಲಾಗಿದೆ. ಡ್ರಗ್ಸ್ ತಯಾರಿಸೋ ಯಂತ್ರೋಪಕರಣಗಳು, ರಾಸಾಯನಿಕವನ್ನ ANTF ವಶಕ್ಕೆ ಪಡೆದಿದೆ. RJ ಇವೆಂಟ್ ಹೆಸರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸುತ್ತಿರುವುದು ಪತ್ತೆಯಾಗಿದೆ. ಡಿಸೆಂಬರ್ 21ರಂದು ಮುಂಬೈನಲ್ಲಿ 1.5 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿತ್ತು. ಮಹಾರಾಷ್ಟ್ರದ ANTF ಅಬ್ದುಲ್ ಖಾದರ್ ಶೇಖ್ ಎಂಬಾತನನ್ನ ಬಂಧಿಸಿತ್ತು. ಈತನಿಗೆ ಗ್ರಿಲ್ ಮಾಡಿದಾಗ ಬೆಳಗಾವಿಯ ಪ್ರಶಾಂತ್ ಪಾಟೀಲ್ ಯಲ್ಲಪ್ಪನ ಹೆಸರು ಬಾಯ್ಬಿಟ್ಟಿದ್ರು. ಈತನ ಮಾಹಿತಿ ಆಧರಿಸಿ ಬೆಂಗಳೂರಿನಲ್ಲಿ ANTF ದಾಳಿ ನಡೆಸಿದ್ರು. 3 ಫ್ಯಾಕ್ಟರಿಗಳಿಂದಲೂ ದೇಶದ ಅನೇಕ ರಾಜ್ಯಗಳಿಗೆ ಡ್ರಗ್ಸ್ ಸಪ್ಲೈ ಆಗ್ತಿದ್ದ ಬಗ್ಗೆ ಶಂಕೆ ಇದೆ.
ಬೆಂಗಳೂರಿನ ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ? ಬೆಂಗಳೂರು ಪೊಲೀಸರಿಗೆ ನಶೆ ವಾಸನೆ ಬಡಿದಿಲ್ವಾ ಎಂಬ ಪ್ರಶ್ನೆ ಮೂಡಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.